ವಾಣಿಜ್ಯ ಆಯಿತು, ಗೃಹ ಬಳಕೆ ಮುಗೀತು, ಈಗ ಆಟೋಗಳ ಸರದಿ. ಹೌದು, ಗ್ಯಾಸ್ ಸಿಗದೆ ಆಟೋ ಚಾಲಕರುಗಳಂತೂ ಕಂಗಾಲಾಗ್ಬಿಟ್ಟಿದ್ದಾರೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿವೆ. ಉತ್ತರ ಭಾರತದಲ್ಲಿ ಸಿಲಿಂಡರ್ಗಾಗಿ ಕ್ಯೂನಲ್ಲೇ ಜನ ನಿದ್ರೆಗೆ ಜಾರಿದ್ದಾರೆ. ಮತ್ತೊಂದು ಕಡೆ ಒಬ್ಬ ಈ ವೇಸ್ಟ್ ಇಂಜಿನ್ ಆಯಿಲ್ನಿಂದ ಒಲೆ ಉರಿಸ್ತಾ ಇದ್ದು ಬಹಳಷ್ಟು ಪ್ರಯೋಗಗಳು ಕೂಡ ನಡೀತಾ ಇದೆ. ಗಲ್ಫ್ನಲ್ಲಿನ ಯುದ್ಧದಿಂದಾಗಿ ದೇಶದಲ್ಲಿ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಾಗಿಲು ಮುಚ್ಚುತ್ತಿವೆ. ಜನ ಗೃಹ ಬಳಕೆ ಗ್ಯಾಸ್ಗಾಗಿ ಏಜೆನ್ಸಿಗಳ ಮುಂದೆ ಪರದಾಡ್ತಿದ್ದಾರೆ. ಈ ಸಂಕಷ್ಟಕ್ಕೀಗ ಆಟೋಗಳು ಕೂಡ ಸೇರ್ಪಡೆಯಾಗಿವೆ. ಗ್ಯಾಸ್ ಸಿಗದೆ ಆಟೋಗಳು ನಿಂತಲ್ಲೇ ನಿಂತಿವೆ. ಬೆಂಗಳೂರಿನ ಬಸವೇಶ್ವರ ನಗರ ಗೊರಗುಂಟೆಪಾಳ್ಯದಲ್ಲಿ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿವೆ. ಶೇಷಾದ್ರಿಪುರಂ ಗ್ಯಾಸ್ ಸ್ಟೇಷನ್ ಎದುರು ಆಟೋ ಚಾಲಕರು ನಾವು ಜೀವನ ಮಾಡೋದು ಹೇಗೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು ಕಡೆಗಳು ಇದೇ ರೀತಿ ಆಗ್ತದೆ ಸರ್. ಹೇಗೆ ಡ್ಯೂಟಿ ಮಾಡ್ತಾರೆ? ಕಷ್ಟ ಆಗ್ತದೆ ಅಲ್ವಾ? ಆಗ್ತದೆ ಸರ್. ಗ್ಯಾಸ್ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ, ಹೆಂಗೆ ಜೀವನ ಮಾಡೋದು? ಅದು ನಾವು ಏಜ್ ಆದವರಿಗೆ ಇದ್ದಿದ್ದು ತೊಂದರೆ ಆಗ್ತಾ ಇದೆ. ಸುತ್ತೋದೇ ಕೆಲಸ ಆಗ್ಬಿಟ್ಟಿದೆ. ಡ್ಯೂಟಿ ಮಾಡೋದು ಯಾವಾಗ ಸಿಗ್ತಾನೆ ಇಲ್ಲ ಗ್ಯಾಸು ಅಂತಕ್ಕಂಥದ್ದು. ಒಂದೊಂದು ಕಡೆ ಒಂದೊಂದು ಮಂಗಲ್ ಒಂದು ರೇಟ್ ಇದೆ. ಒಂದು ಕಡೆ 85, ಒಂದು 95 ಅದು ರೇಟ್ಗಳು. ಒಂದೊಂದು ಮಂಗಲ್ ಒಂದು ರೇಟ್ ಮಾಡೋರೆ. ಅದು ಯಾರು ಕೇಳೋರವ್ರೆ? ಉತ್ತರ ಕನ್ನಡ, ದಾವಣಗೆರೆ, ರಾಯಚೂರು, ಕೊಪ್ಪಳ, ಕೋಲಾರದಲ್ಲೂ ಗ್ಯಾಸ್ಗಾಗಿ ನೂರಾರು ಆಟೋಗಳು ಕ್ಯೂ ನಿಂತಿವೆ. ಗದಗದಲ್ಲಿ ಆಟೋ ಚಾಲಕರು ರೊಚ್ಚಿಗೆದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಂತೂ ಆಟೋ ಚಾಲಕರು ಪ್ರತಿಭಟನೆಯನ್ನೇ ನಡೆಸಿದ್ದಾರೆ. ಏಮೇ ಕೇಳಕ್ ಬಂದ್ರೆ ಬೆಂಕಿ ಹಚ್ಚಿದ್ವಿ ಆಟೋ ಅಷ್ಟೇ. ಅದಕ್ಕಿಂತ ಮಿಕ್ಕಿ ಹೇಳ್ಕೊಂಡು ಹೋಗ್ತೀನಿ ಅಂದ್ರೆ ಬೆಂಕಿ ಹಚ್ಚಿದ್ವಿ. ಯಾಕಂದ್ರೆ ಇಷ್ಟು ದಿನ ದುಡ್ದು ಆಟೋ ನಾವು ಮಾತ್ರ ಬಿಟ್ಕೊಡಲ್ಲ. ಇಲ್ಲ ತರಿಸ್ಬೇಕು ಸಿಲಿಂಡರ್, ಗ್ಯಾಸ್ ಮಾತ್ರ ಕೊಪ್ಪಳ ತರಿಸ್ಬೇಕು. ಮಿನಿಮಮ್ ನಾಳೆ ಅನ್ನೋದ್ರಾಗ ಮಿನಿಮಮ್ ಕೊಪ್ಪಳಕ್ಕೆ ಸಿಲಿಂಡರ್ ಬರಬೇಕು. ನಾವು ನೇಣು ಹಾಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದೆ ಸರ್. ನಾವೀಗ ನಮ್ಮದು ಪರಿಸ್ಥಿತಿ ನೇಣು ಹಾಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಆಟೋ ಡ್ರೈವರ್ ಸಮಸ್ಯೆ ಅಂದರೆ ಬ್ಯಾಂಕ್ದವರು ಸಾಲ ಬಡ್ಡಿನ ಬಿಡ್ತಾರೆ, ನಮಗೆ ಬಿಡಲ್ಲ. ಈಗ ನಮ್ಮದು ಗಾಡಿ ಮನೆ ಹತ್ರ ಇದ್ದು 8 ದಿವಸ ಆಯಿತು. 8 ದಿವಸಕ್ಕೆ ಅಂತಂದರೆ ಒಂದು ದಿವಸಕ್ಕೆ 1,500 ನಮ್ಮ ಬಡ್ಡಿ ಹಾಕ್ತಾರೆ ಅವರು. 8 ದಿವಸಕ್ಕೆ ಎಷ್ಟಾಯಿತು? ಹಾಗಿದ್ರೆ ಎಲ್ಲೆಲ್ಲಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ ಅಂತ ನೋಡೋದಾದ್ರೆ, ಬೆಂಗಳೂರಿನ 150ಕ್ಕೂ ಹೆಚ್ಚು ಗ್ಯಾಸ್ ಬಂಕ್ಗಳ ಪೈಕಿ 50ಕ್ಕೂ ಹೆಚ್ಚು ಬಂಕ್ಗಳು ಬಂದಾಗಿವೆ. ಹಾಗೆಯೇ ಹುಬ್ಬಳ್ಳಿಯಲ್ಲಿ 11ರ ಪೈಕಿ 5, ಚಿಕ್ಕಮಗಳೂರಿನಲ್ಲಿ 4ಕ್ಕೆ 4 ಬಂಕ್ಗಳು ಕ್ಲೋಸ್ ಆಗಿವೆ. ಬಳ್ಳಾರಿಯಲ್ಲಿ 9 ಗ್ಯಾಸ್ ಬಂಕ್ಗಳು ಬಂದಾಗಿದ್ರೆ, ಧಾರವಾಡದಲ್ಲಿ ಇರೋ 21 ಬಂಕ್ಗಳ ಪೈಕಿ 12ರ ಬಾಗಿಲು ಮುಚ್ಚಿದೆ. ಅದೇನೇ ಹೇಳಿ, ಮಧ್ಯಪ್ರಾಚ್ಯಗಳಲ್ಲಿನ ಯುದ್ಧದಿಂದಾಗಿ ರಾಜ್ಯದಲ್ಲಿ ಒಂದೊಂದು ವರ್ಗಕ್ಕೆ ಒಂದೊಂದು ರೀತಿಯಲ್ಲಿ ಬಿಸಿ ತಡ್ತಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ಮುಂದೆ ಇನ್ನೆಂತಹ ಸಮಸ್ಯೆಗಳು ತಲೆದೂರುತ್ತೋ ಅನ್ನೋ ದೊಡ್ಡ ಟೆನ್ಷನ್. ಬ್ಯೂರೋ ರಿಪೋರ್ಟ್, TV9.